ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಹನುಮೇಶ್ ಗುರೂಜಿ, ಜ್ಯೋತಿಷ್ಯ, ವಾಸ್ತು ಮಾರ್ಗದರ್ಶಕರು, ಪುರೋಹಿತರು, ತುಮಕೂರು ಹಾಗೂ ಪಾವಗಡ. ಇವತ್ತು ನಾನು ದೀಪಾರಾಧನೆಯನ್ನ ಯಾವ ದಿಕ್ಕಿನಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರವಾಗಿ ತಿಳಿಸ್ಲಿಕ್ಕೆ ಹೊರಟಿದ್ದೇನೆ. ನೋಡಿ, ಪೂರ್ವ ದಿಕ್ಕಿನಲ್ಲಿ ದೀಪಾರಾಧನೆಯನ್ನ ಮಾಡಿದ್ರೆ ಅವರಿಗೆ ದುಃಖಗಳು ನಶಿಸುತ್ತವೆ, ಮತ್ತೆ ಅವರ ಒಂದು ಯಾವುದೇ ಗ್ರಹ ಬಾಧೆಗಳು, ಗ್ರಹ ದೋಷಗಳಿದ್ರೆ ಅದು ಕೂಡ ನಿವಾರಣೆಯಾಗುತ್ತೆ. ಅದೇ ಉತ್ತರ ದಿಕ್ಕಿನಲ್ಲಿ ದೀಪಾರಾಧನೆಯನ್ನ ಮಾಡಿದ್ರೆ ಅವರಿಗೆ ಸಿರಿ ಮತ್ತು ಸಂಪತ್ತು ವೃದ್ಧಿಯಾಗೋದಕ್ಕೆ ಅನುಕೂಲವಾಗುತ್ತೆ. ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ದೀಪಾರಾಧನೆಯನ್ನು ಮಾಡಿದ್ರೆ ಅವರಿಗೆ ಋಣಬಾಧೆಗಳು ತೀರುವಂತಹ ಅವಕಾಶವಿರುತ್ತೆ. ಅದೇ ರೀತಿ ಏನಾದರೂ ದಕ್ಷಿಣ ದಿಕ್ಕಿನಲ್ಲಿ ನೀವು ದೀಪಾರಾಧನೆಯನ್ನು ಮಾಡ್ತಿದ್ರೆ ಇದು ಸಮಸ್ಯೆಯನ್ನು ತಂದುಕೊಡುತ್ತೆ. ಈ ದಿಕ್ಕಿನಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಅತಿ ಮುಖ್ಯವಾಗಿ ದುಃಖಗಳು ಜಾಸ್ತಿ ಆಗುತ್ತೆ, ಮತ್ತೆ ಅಪಶಕುನ ಹೆಚ್ಚಾಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ನುಡಿಯುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ ದಿಕ್ಕಿನಲ್ಲಿ ದೀಪಾರಾಧನೆಯನ್ನ ಮಾಡಬೇಡಿ ಅಂತೇಳಿ ಹೇಳ್ತಾ, ನಿಮಗೆ ಈ ರೀತಿಯ ಉತ್ತಮ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮನ್ನ ಸಂಪರ್ಕಿಸಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.